ಗೈಸ್ ನಮಸ್ತೆ, ವೆಲ್ಕಮ್ ಟು ಅನದರ್ ವಿಡಿಯೋ. ಫ್ರೆಂಡ್ಸ್, ಈ 1,02,000 ರೂಪಾಯಿ ನಮ್ಮ ಹತ್ರ ಇದೆ. ಸೊ ಈ ಒಂದು ಅಮೌಂಟನ್ನು ನಾವು ಯಾವ ರೀತಿಯಾಗಿ ಪ್ರಾಫಿಟಾಗಿ ಕನ್ವರ್ಟ್ ಮಾಡ್ಕೋತೀವಿ ಮತ್ತು ಯಾವ ರೀತಿಯಾಗಿ ನಾವು ಒಂದು ಜಾಸ್ತಿ ಇನ್ಕಮ್ ಮಾಡ್ಕೋತೀವಿ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಸಿಂಪಲ್ ಟ್ರಿಕ್ ಫಾಲೋ ಮಾಡಬೇಕು ಡ್ರ್ಯಾಗನ್ ವರ್ಸಸ್ ಟೈಗರ್ ಗೇಮ್ನಲ್ಲಿ. ಯಾವ ರೀತಿಯಾಗಿ ಅಂತ ಹೇಳ್ತೀನಿ ನೋಡಿರಿ. ಫ್ರೆಂಡ್ಸ್ ನೋಡಿರಿ, ಇಲ್ಲಿ ಒಂದು ಟ್ರೆಂಡ್ ನಡೀತಾ ಇದೆ, ಡ್ರ್ಯಾಗನ್ನು, ಟೈಗರು ಮತ್ತು ಡ್ರ್ಯಾಗನ್. ಇದರಲ್ಲಿ ಪೂರ್ತಿ ಟ್ರೆಂಡ್ ನೋಡ್ತಾ ಹೋದಾಗ ಟೈಗರ್ 4 ಸಲ ಬಂದಿದೆ, ಡ್ರ್ಯಾಗನ್ ಜಾಸ್ತಿ ಇದೆ. ಸೊ ಹಾಗಾದರೆ ನಾವು ಏನು ಮಾಡಬೇಕಂದ್ರೆ, ಸೊ ಡ್ರ್ಯಾಗನ್ಗೆ ಜಾಸ್ತಿ ಒತ್ತನ್ನು ಕೊಡಬೇಕು. ಸೊ ಇವಾಗ ನೋಡಿರಿ, ನಾನು ಏನು ಮಾಡ್ತೀನಿ, ಟೈಗರ್ ಬಂದ ಮೇಲೆ ಎಲ್ಲಿಯೂ ಕೂಡ ರಿಪೀಟ್ ಆಗಿಲ್ಲ, ಅದಕ್ಕೋಸ್ಕರ ಟೈಗರೇ ಬರುತ್ತೆ ಅಂತ ಅಂದ್ಕೊಳ್ರಿ ಇವಾಗ. ಸೊ ಟೈಗರ್ಗೆ ಪ್ರಿಡಿಕ್ಷನ್ ಮಾಡಬೇಕು. ನೋಡ್ತಾ ಇರ್ಬೋದು, ನಾನು ಹೇಳಿರೋ ಹಾಗೆ ಟೈಗರ್ ಬಂತು. ಸೊ ಈ ರೀತಿಯಾಗಿ ನಾವು ಏನು ಮಾಡೋಣಪ್ಪ ಅಂತಂದರೆ, ಈ ಒಂದು ಬೇಸ್ ಮೇಲೆ ಇವತ್ತು ಪ್ರಿಡಿಕ್ಷನ್ ಮಾಡ್ತಾ ಹೋಗೋಣ. ಯಾವ ಒಂದು ಬೇಸಪ್ಪ ಅಂತಂದರೆ, ಸೊ ಈ ಒಂದು ನೋಡ್ತಾ ಹೋದಾಗ ಟೈಗರ್ ಜಾಸ್ತಿ ಇಲ್ಲ, ಡ್ರ್ಯಾಗನ್ ಇದೆ. ನಾವು ಏನು ಮಾಡೋಣಪ್ಪ ಅಂತಂದರೆ, ಡ್ರ್ಯಾಗನ್ ಕಡೆಗೆ ಒಂದು ಹೆಚ್ಚಿನ ಒಂದು ಗಮನವನ್ನು ಕೊಡೋಣ. ಅದೇ ರೀತಿಯಾಗಿ 2x ಲೆವೆಲು ಅಥವಾ 3x ಲೆವೆಲನ್ನು ನಾವು ಏನು ಮಾಡೋಣ, ಫಾಲೋ ಮಾಡೋಣ ಗೈಸ್, ಓಕೆನಾ? ಸೊ ನೋಡೋಣ ಯಾವ ರೀತಿಗೆ ಪ್ರಾಫಿಟ್ ಮಾಡ್ಕೋತೀವಿ ಅಂತಂತ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಮತ್ತೆ ಡ್ರ್ಯಾಗನ್ ಬಂತು ನೋಡಿರಿ. ಡ್ರ್ಯಾಗನ್ ಜಾಸ್ತಿ ಬರ್ತಾ ಇರೋ ಒಂದು ಕಾರಣದಿಂದ ಮತ್ತೆ ಡ್ರ್ಯಾಗನ್ ಬಂತು. ಸೊ ಇವಾಗ ನಾವು ಯಾವ ರೀತಿಗೆ ಪ್ರಾಫಿಟ್ ಮಾಡ್ಕೋತೀವಿ ಅಂತ ನೋಡ್ಕೊಳ್ಳೋಣ. ನಾನೇನು ಮಾಡ್ತೀನಿ, ಮಿನಿಮಮ್ ಒಂದು 1000 ರೂಪೀಸಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ 1000 ರೂಪೀಸ್, ಯಾಕಂದರೆ ನನ್ನ ಹತ್ರ ಅಮೌಂಟ್ 1,00,000 ರೂಪಾಯಿ ಇದೆ. ಸೊ ನಿಮ್ಮ ಹತ್ರ ಮಿನಿಮಮ್ 20,000 ರೂಪೀಸ್ ಇದ್ದರೂ ಕೂಡ ನೀವು 100 ರೂಪೀಸಿಂದ ಸ್ಟಾರ್ಟ್ ಮಾಡ್ಬೋದು. ಸೊ 1000ಇಂದ ಅಪ್ಪ ಅಂತಂದರೆ ನಾನು ಡ್ರ್ಯಾಗನ್ಗೆ 1000 ರೂಪೀಸ್ ಪ್ರಿಡಿಕ್ಷನ್ ಮಾಡಿದ್ದೀನಿ. ಯಾವ್ದು ಬರುತ್ತೆ ಅಂತ ನೋಡೋಣ. ಸೊ ನೋಡ್ತಾ ಇರ್ಬೋದು, ಇವಾಗ ಡ್ರ್ಯಾಗನ್ ಬರಲಿಲ್ಲ, ಸೊ ಟೈಗರ್ ರಿಸಲ್ಟ್ ಬಂತು. ಓಕೆ ಗೈಸ್, ಇವಾಗ ನೆಕ್ಸ್ಟ್ ರೌಂಡ್ ನೋಡೋಣ. ಸೊ ಡ್ರ್ಯಾಗನ್ ರಿಸಲ್ಟ್ ಬಂದಿದೆ, ಟೈಗರ್ ಬಂದಿದೆ. ಇವಾಗ 3000 ರೂಪೀಸ್ ನಾನು ಏನು ಮಾಡ್ತೀನಿ, ಡ್ರ್ಯಾಗನ್ಗೆ ಕಟ್ತೀನಿ. ನೋಡಿ, 3000 ರೂಪೀಸ್ ಏನು ಮಾಡಿದ್ದೀನಿ, ಡ್ರ್ಯಾಗನ್ಗೆ ಕಟ್ತೀನಿ. ಫಸ್ಟು 1000 ಲಾಸ್ ಆಗಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಿದ್ದೀನಪ್ಪ ಅಂತಂದರೆ 3000 ಕಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು 3000. ಸೊ ಇವಾಗ ನನಗೆ ಏನಾಯ್ತಪ್ಪ ಅಂತಂದರೆ, 3000ಗೆ ಅಮೌಂಟ್ ಎಷ್ಟು ಆಡಾಯಿತು, 5,850 ರೂಪಾಯಿ. ಇಲ್ಲಿ ನೋಡಿರಿ, 5,850 ರೂಪಾಯಿ ಆ್ಯಡ್ ಆಯಿತು. ಸೊ ಇವಾಗ ನಾನು ಫಸ್ಟು ಲಾಸ್ ಆಗಿದೆ ಎಷ್ಟು, 1000 ರೂಪೀಸು. ಸೊ ಅದನ್ನು ಮೈನಸ್ ಮಾಡ್ತೀನಿ. ಸೊ ಅಂದರೆ ಎಷ್ಟು ಬಂತು, ಮೈನಸ್ ಮಾಡಿದಾಗ ಸೊ ಟೋಟಲಿ ನಮಗೆ ಬಂದುಬಿಟ್ಟು 4,850 ರೂಪಾಯಿ. ಸೊ ಇದರಲ್ಲಿ ನಾನು 3000 ರೂಪೀಸ್ ಒಂದು ಕಟ್ಟಿದ್ದೆ ಅಲ್ವಾ, ಸೊ ಅದನ್ನು ಒಂದು ಕೂಡ ಮೈನಸ್ ಮಾಡ್ತೀನಿ. ಸೊ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಸಿಕ್ತಪ್ಪ ಅಂತಂದರೆ ಇವಾಗ, ಸೊ ಟೋಟ್ಲಾಗಿ 1,850 ರೂಪಾಯಿ. ಇದು ನೆಟ್ ಪ್ರಾಫಿಟ್ ಗೈಸ್ ನಮಗೆ, ಓಕೆನಾ? ಸೊ ಡೈರೆಕ್ಟು ಒಂದೇ ಒಂದು ಗೇಮ್ನಿಂದ ಇದು ಪ್ರಾಫಿಟು 1000 ರೂಪೀಸಿಂದ ಪ್ಲೇ ಮಾಡಿದಾಗ. ಸೊ ಸೆಕೆಂಡ್ ಒಂದು ಲೆವೆಲ್ನಲ್ಲಿ ವಿನ್ ಆದಾಗ 1,850 ರೂಪಾಯಿ ನಮಗೆ ಪ್ರಾಫಿಟ್. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ರೌಂಡ್ ನೋಡೋದಾದರೆ, ಸೊ ನೆಕ್ಸ್ಟ್ ಇವಾಗ ಮತ್ತೆ ಡ್ರ್ಯಾಗನ್ ಬರುತ್ತೆ ಅನ್ಕೋತೀನಿ. ಇವಾಗ ನೋಡಿರಿ, ಡ್ರ್ಯಾಗನ್ ಬಂದಿದೆ. ಸೊ ಇವಾಗ ನೆಕ್ಸ್ಟು ಡ್ರ್ಯಾಗನ್ ಬರುತ್ತೆ ಅನ್ಕೊಂಬಿಟ್ಟು 1000 ರೂಪೀಸ್ ಡ್ರ್ಯಾಗನ್ಗೆ ಪ್ರಿಡಿಕ್ಷನ್ ಮಾಡ್ತೀನಿ ಗೈಸ್. ಓಕೆ, 1000 ರೂಪೀಸ್ ಡ್ರ್ಯಾಗನ್ಗೆ ಪ್ರಿಡಿಕ್ಷನ್ ಮಾಡಿದ್ದೀನಿ. ನೋಡೋಣ ಪ್ರಾಫಿಟ್ ಆಯ್ತಪ್ಪ ಅಂತಂದರೆ ಏನಾಗುತ್ತೆ, ನಮಗೆ 1000 ರೂಪೀಸಿಂದನೇ ಸ್ಟಾರ್ಟ್ ಮಾಡಬೇಕು. ನೋಡಿರಿ, ಪ್ರಾಫಿಟ್ ಆಯಿತು. ಮತ್ತು ಫಸ್ಟ್ ಲೆವೆಲಿಂದನೇ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿಗಪ್ಪ ಅಂತಂದ್ರೆ 1000 ಕಟ್ಟಿದಿಲ್ಲ, 1000 ರೂಪೀಸಿಂದನೇ ಸ್ಟಾರ್ಟ್ ಮಾಡಬೇಕು. ಇನ್ ಕೇಸ್ ನಾನು ಇದನ್ನು ಲಾಸ್ ಆಗಿದೆ ಅಂದರೆ ಮತ್ತೆ 3000 ಕಟ್ತಿದ್ದೆ. ಸೊ ಈ ರೀತಿಯಾಗಿ ನೋಡ್ತಾ ಇರ್ಬೋದು. ಸೊ ಇವಾಗ 1000 ರೂಪೀಸ್ ಓಕೆ ವಿನ್ ಆಗಿದ್ದೀನಿ. ನಾನು ಇವಾಗ ಮತ್ತೆ 1000 ರೂಪೀಸ್ ಡ್ರ್ಯಾಗನ್ಗೇನೆ ಕಟ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ಸೊ ಡ್ರ್ಯಾಗನ್ ಜಾಸ್ತಿ ಇದೆ, ಸೊ ಡ್ರ್ಯಾಗನ್ ರಿಸಲ್ಟ್ ಜಾಸ್ತಿ ಬರ್ತಾ ಇದೆ. ರಿಸಲ್ಟ್ ಯಾವ್ದು ಜಾಸ್ತಿ ಇದೆ ನೋಡಿಕೊಂಡು ಅದಕ್ಕೆ ಪ್ರಿಡಿಕ್ಷನ್ ಮಾಡ್ತಾ ಹೋಗೋಣ. ನೋಡಿರಿ, ಬಟ್ ಟೈಗರ್ ಬಂತು ಇವಾಗ ರಿಸಲ್ಟ್, ಬಟ್ ನೋ ಪ್ರಾಬ್ಲಮ್ ಗೈಸ್. ಸೊ 1000 ರೂಪೀಸ್ ಇವಾಗ ಲಾಸ್ ಆದಿವಿ ಅಲ್ವಾ, ಸೊ ಇವಾಗ 3000 ಕಟ್ಟೋಣ. ಸೊ 3000 ಲಾಸ್ ಆದರೆ, ಸೊ ನೆಕ್ಸ್ಟ್ ನಾನು ಹೇಳ್ತೀನಿ ಗೈಸ್, ಎಷ್ಟಪ್ಪ ಅಂತಂದರೆ 6000 ಕಟ್ಬೋದು, ಇಲ್ಲಪ್ಪ ಅಂತ 9000 ಕೂಡ ಕಟ್ಬೋದು. ಸೊ ನಾನು 6000 ಕಟ್ತೀನಿ, ಯಾಕಂದರೆ ಕಡಿಮೆ ಅಮೌಂಟ್. ಸೊ ನೋಡಿರಿ, ಇವಾಗ 1000 ರೂಪೀಸ್ ಲಾಸ್ ಆಗಿದ್ದೀನಿ, 3000 ರೂಪೀಸ್ ಪ್ರಿಡಿಕ್ಷನ್ ಮಾಡ್ತಾಯಿದ್ದೀನಿ ಡ್ರ್ಯಾಗನ್ಗೆ. ಸೊ ಕೆಲವೊಂದು ಸಲ ನಿಮಗೆ ಇಲ್ಲ ನನಗೆ ಟೈಗರ್ ಬರುತ್ತೆ ಅಂತ ಯಾವಾಗ ಅನಿಸ್ತದೆ ಅವಾಗ ಸ್ಕಿಪ್ ಮಾಡ್ಕೊಂಬಿಡಿ, ನೋ ಪ್ರಾಬ್ಲಮ್ ಗೈಸ್. ನೋಡ್ತಾ ಇರ್ಬೋದು, ಇವಾಗ ಡ್ರ್ಯಾಗನ್ ಬಂತು. ಸೊ ಡ್ರ್ಯಾಗನ್ ಬಂದಾಗ ಮತ್ತೆ 3000 ಕಟ್ಟಿದ್ದೀನಿ. ಸೊ 3000ಗೆ ಪ್ರಾಫಿಟ್ ಎಷ್ಟು ಬಂತು, 5,850 ರೂಪಾಯಿ. ಸೊ ನೆಟ್ ಪ್ರಾಫಿಟ್ ಬಂದುಬಿಟ್ಟು ಮತ್ತೆ ನಮಗೆ 1,850 ರೂಪಾಯಿ. ಟೋಟಲ್ ನನ್ನ ಹತ್ರ 1,02,20 ರೂಪಾಯಿ ಇತ್ತು. ಸೊ ಇವಾಗ 1,06,680 ರೂಪಾಯಿ ಇದೆ. ಸೊ ನೋಡ್ಕೊಳ್ರಿ. ಸೊ ಮತ್ತೆ ಇವಾಗ ಏನು ಮಾಡ್ತೀನಿ, ಮತ್ತೆ ಡ್ರ್ಯಾಗನ್ಗೆ 1000 ರೂಪೀಸ್. ಯಾವಾಗ ಪ್ರಿಡಿಕ್ಷನ್ ಮಾಡಬೇಕಂದ್ರೆ, ಈ ಒಂದು ಟೈಮರ್ ನಡೀತಾ ಇರುತ್ತೆ. ಆ ಒಂದು ಟೈಮರ್ ಯಾವಾಗ ಎಂಡ್ ಆಗ್ತಾ ಬರುತ್ತೆ ಆವಾಗ ನಾವು ಏನು ಮಾಡಬೇಕು, ಪ್ರಿಡಿಕ್ಷನ್ ಅನ್ನೋದನ್ನು ಮಾಡಬೇಕು ಗೈಸ್. ಈಸಿಯಾಗಿ ಪ್ರಿಡಿಕ್ಷನ್ ಮಾಡ್ಕೋಬೋದು. ಮತ್ತೆ 1,900 ರೂಪಾಯಿ ಪ್ರಾಫಿಟ್ ಆಯಿತು ಗೈಸ್ ನನಗೆ, ಓಕೆನಾ?